ನಮಸ್ಕಾರ ವೀಕ್ಷಕರೇ. ಜೀವನದ ಕೆಲವು ಆಧ್ಯಾತ್ಮಿಕ ಕೆಲವು ವಿಚಾರಗಳನ್ನು ಆಲೋಚನೆಗಳು, ಸಾಮಾಜಿಕ ಜನರ ನಡೆನುಡಿ, ಸಂಸ್ಕೃತಿ, ಸಂಸ್ಕಾರ ಯಾವ ರೀತಿಯಾಗಿ ಬದಲಾಗಿದೆ, ಈ ಸಮಾಜದಲ್ಲಿ ಜನರ ನಡೆನುಡಿ ಯಾವ ರೀತಿ ಇದೆ, ಈ ವಾಸ್ತವಿಕ ಬದುಕಿನ ಜೀವನದ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂತೆ ಜಾರಿ ಬಿದ್ದು ಒಡೆದು ಹೋದ ಕನ್ನಡಿ ಮತ್ತೆ ಮೊದಲನೇ ಥರ ಯಾವತ್ತೂ ಆಗಲ್ಲ. ಮತ್ತೆ ಮುರಿದು ಹೋದ ಸಂಬಂಧ ಮತ್ತೆ ಎಂದು ಒಂದಾಗಲ್ಲ, ಕೂಡುವುದಿಲ್ಲ. ನಾವು ಮಾತಾಡುವಾಗ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತ ಇರಬೇಕು. ನಾವು ಮಾತಾಡುವಾಗ ಅದರಲ್ಲಿ ಅರ್ಥ ಇರಬೇಕು. ಮಾತಿನಲ್ಲಿ ಸ್ವಾರಸ್ಯ ಇರಬೇಕು. ಇಲ್ಲಿ ಸಣ್ಣ ಸಣ್ಣ ರಂಧ್ರಗಳು ದೊಡ್ಡ ಹಡಗನ್ನೇ ಮೊಳಗಿಸಬಹುದು. ಮತ್ತು ಸಣ್ಣ ಸಣ್ಣ ಮಾತುಗಳು ಇಡೀ ಸಂಬಂಧವನ್ನು ಕೊನೆಗೊಳ್ಳಬಹುದು. ಅದಕ್ಕೆ ಮಾತುಗಳಲ್ಲಿ ನಯ ವಿನಯವಿರಬೇಕು. ನಿಮ್ಮ ಮಾತುಗಳಂತೆ ಈ ಜಗವು ಇರುತ್ತದೆ. ಮಾತು ಸೂಕ್ಷ್ಮವಾಗಿದ್ದರೆ ಜನರು ಕೂಡ ಆತ್ಮೀಯತೆಯಿಂದ ಮಾತನಾಡಿಸುತ್ತಾರೆ. ಅಷ್ಟೇ ಜೀವನದಲ್ಲಿ ನಾವು ಬರೀ ಡಿಗ್ರಿ ಪಡೆಯೋದರಿಂದ, ಓದೋದ್ರಿಂದ, ಬರೆಯೋದರಿಂದ, ಅದು ಕಲಿಯೋದರಿಂದ ಯಾವ ಮುಖ್ಯವಲ್ಲ. ಇಲ್ಲಿ ಶಿಕ್ಷಣದ ಮೌಲ್ಯಗಳನ್ನು ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು. ವಿನಯವನ್ನು, ವಿವೇಕವನ್ನು, ಜೀವನದ ಮೌಲ್ಯಗಳನ್ನು, ಸಾಮಾಜಿಕ ಜೀವನದ ಪಾಠವನ್ನು ಕಲಿಸುವುದೇ ವಿದ್ಯಾಭ್ಯಾಸ. ನಾವು ತೆಗೆದುಕೊಂಡ ಜೀವನದ ಅಭಿವೃದ್ಧಿಯ ನಿರ್ಧಾರ, ಗುರಿಯು ಹೇಗಿರಬೇಕೆಂದರೆ ಕಠಿಣದಿಂದ ಪ್ರಾರಂಭವಾಗಿ ಸರಳತೆಯಾಗಿ ಕೊನೆಗೊಳ್ಳಬೇಕು. ಇಲ್ಲಿ ಬರೀ ಇತಿಹಾಸ ಓದುವಂಥ ವ್ಯಕ್ತಿಯಾಗೋದಕ್ಕಿಂತ ಇತಿಹಾಸ ನಿರ್ಮಿಸುವಂಥ ವ್ಯಕ್ತಿಯಾಗಿ ಇರಬೇಕು. ಇದುವೇ ಜೀವನದ ಸಾಧನೆ ಬದುಕು. ಜೀವನದಲ್ಲಿ ಸಮಯ ಅನ್ನೋದು ಬಹಳ ಮುಖ್ಯವಾದದ್ದು. ಒಳ್ಳೆಯ ಸಮಯಕ್ಕಾಗಿ ಪ್ರಯತ್ನಿಸುತ್ತಿರಬೇಕು. ಕೆಟ್ಟ ಸಮಯ ಬರಬಾರ್ದಂತ ದುಡಿತಿರಬೇಕು. ಆದರೆ ಕಾಲವು ಎಲ್ಲರಿಗೂ ಒಂದೇ. ಇಲ್ಲಿ ಭೂಮಿಯಲ್ಲಿ ಜೀವಿಸಿದ ಪ್ರತಿಯೊಬ್ಬರಿಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಇಲ್ಲಿ ಒಂದು ಚಿಕ್ಕದಾದ ಉದಾಹರಣೆಯೊಂದಿಗೆ ಹೇಳಬೇಕೆಂದರೆ, ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳಿಗೆ ಅಲ್ಲಿ ಮೀನುಗಳು ತಿನ್ನುತ್ತವೆ. ಅದೇ ರೀತಿಯಾಗಿ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತವೆ. ಅಷ್ಟೇ. ಅದಕ್ಕೆ ಹೇಳುವುದು ಸಮಯವು ಜೀವನದಲ್ಲಿ ಎಲ್ಲರಿಗೂ ಕಾಲಾವಕಾಶ ಮಾಡಿಕೊಡುತ್ತದೆ ಎಂದು. ಅದಕ್ಕೆ ಸಮಯಕ್ಕಾಗಿ ಕಾಯ್ತಿರಬೇಕು. ಬದುಕಿನಲ್ಲಿ ಜೀವನದ ಪ್ರಾರಂಭದಿಂದ ಅಂತ್ಯದವರೆಗೆ ಈ ಸಮಯದಲ್ಲಿ ನಮ್ಮ ಘನತೆ, ಗೌರವ, ನಂಬಿಕೆ, ವಿಶ್ವಾಸ ಇವುಗಳನ್ನೇ ಒಳಗೊಂಡಿರುತ್ತವೆ. ಇವುಗಳನ್ನು ಹಾಳು ಮಾಡುವುದಕ್ಕೆ ಯಾವ ಕಾರಣಕ್ಕೂ ಬಿಡಬಾರದು. ಜೀವನದಲ್ಲಿ ಮಾನ ಮರ್ಯಾದೆ, ನಂಬಿಕೆ, ವಿಶ್ವಾಸ ಬಹಳ ಮುಖ್ಯ. ಅಡಿಕೆಗೆ ಅಷ್ಟು ಹೋದ ಮಾನ ಆನೆ ಕೊಟ್ಟರೂ ಸಿಗಲಾರದು ಎನ್ನುವಂತೆ ಜೀವನದಲ್ಲಿ ಇವುಗಳೆಲ್ಲ ಕಾಯ್ದುಕೊಂಡು ಹೋಗಬೇಕು. ಅದುವೇ ಜೀವನ. ನಾವಿರುವ ಈ ಸಮಾಜದಲ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಯವರು ಬದುಕಿರುವಾಗಲೇ ಜೀವನದ ಪಾಠವನ್ನು ಕಲಿತುಕೊಳ್ಳಿ. ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ನೀವು ಬಿದ್ದಾಗ ಕೈ ಹಿಡಿದು ಎತ್ತುವನೇ ತಂದೆ. ನೀವು ಸೋತಾಗ ನಿಮ್ಮ ಬೆನ್ನ ಹಿಂದೆ ಇರುವನೇ ತಂದೆ. ನಿಮಗೆ ಸಂಸ್ಕಾರದ ಬಗ್ಗೆ ಹೇಳಿಕೊಡುವಳು ತಾಯಿ. ದೂರಾದ ಮೇಲೆ ಬೆನ್ನು ತಟ್ಟುವವರು, ಬೆನ್ನೆಲುಬಾಗಿ ನಿಲ್ಲುವವರು ಯಾರೂ ಇರುವುದಿಲ್ಲ. ನೀವು ಸೋತಾಗ ನಿಮ್ಮ ಬೆನ್ನ ಹಿಂದೆ ಇರುತ್ತಾನೆ ತಂದೆ. ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ಮತ್ತೆ ಜಯ ತರಲು ಪ್ರಯತ್ನಿಸುತ್ತಿರ್ತಾನೆ. ಇಲ್ಲಿ ಬೇರೆಯವರು ಹಾಗಲ್ಲ. ನೀವು ಸೋತಾಗ ನಿಮ್ಮ ಸೋಲಿನ ಸಂಭ್ರಮವನ್ನು ಆಚರಿಸುತ್ತಾರೆ ಅಷ್ಟೇ. ನಾವಿರುವ ಈ ಸಮಾಜದಲ್ಲಿ
ಸ್ವಾರ್ಥದ ಪ್ರಪಂಚದಲ್ಲಿ ಮನುಷ್ಯ ಎಂದರೆ ಎಲ್ಲ ಒಂದೇ. ಬುದ್ಧಿಯಲ್ಲಿ ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಆದರೆ ಒಬ್ಬರ ಕೊಂಡರೆ ಇನ್ನೊಬ್ಬರಿಗೆ ಆಗಲ್ಲ ಏಕೆ? ಪ್ರಾಣಿಗಳಲ್ಲಿರುವಷ್ಟು ನಿಯತ್ತು ಈ ಮನುಷ್ಯನಲ್ಲಿ ಯಾಕೆ ಇಲ್ಲ? ಇಲ್ಲಿ ಮನುಷ್ಯರು ನಕಾರಾತ್ಮಕವಾಗಿ ಹೆಚ್ಚು ವಿಚಾರ ಮಾಡುತ್ತಿರುತ್ತಾರೆ, ಯಾವತ್ತೂ ಸಕಾರಾತ್ಮಕ ವಿಚಾರ ಮಾಡಲ್ಲ. ಯಾನೋ ಒಬ್ಬ ಮುಂದೆ ಹೋಗುತ್ತಿದ್ದರೆ ಅವನ ಕಾಲು ಎಳೆಯುವವರು ಹೆಚ್ಚು ಜನ ಈ ಸಮಾಜದಲ್ಲಿ. ಅವನು ನನಗಿಂತ ಮುಂದೆ ಹೋಗಬಾರದು ಎಂಬ ಸ್ವಾರ್ಥದ ವಿಚಾರ ಮಾಡುತ್ತಿರ್ತಾನೆ. ನೀವು ಎಲ್ಲಿ ಹಿಡಿದಿದ್ದೀರಿ, ಹೇಗೆ ಬಿದ್ದಿರಿ, ಎಲ್ಲಿ ಜಾರಿದೆ ಎಂದು ನೋಡುವುದಕ್ಕಿಂತ ಅದರ ಫಲಿತಾಂಶದ ಬಗ್ಗೆ ವಿಚಾರ ಮಾಡುವ ಬದಲು ನಿಮ್ಮ ತಪ್ಪುಗಳ ಮೂಲ ಕಾರಣವನ್ನು ಕಂಡುಹಿಡಿಯುವುದು ಮುಖ್ಯ. ಅದರ ಫಲಿತಾಂಶದ ಆಧಾರದ ಮೇಲೆ ಮುಂದಿನ ದಾರಿಯ ಕಡೆಗೆ ಸಾಗಬೇಕು. ನಾವಿರುವ ಈ ಸಮಾಜದಲ್ಲಿ ಜನರ ನಿಂದನೆಗಳಿಗೆ, ಅವರು ಕೊಡುವ ಕಷ್ಟಗಳಿಗೆ ಹೆದರಿ ಹೇಡಿಯಂತೆ ಓಡಿ ಹೋಗುವುದು ಜೀವನವಲ್ಲ. ಬಂದಂಥ ಕಷ್ಟಗಳನ್ನು ಎದುರಿಸಿ ಬೆಳೆಯುತ್ತಾ ಮುಂದೆ ನುಗ್ಗುತ್ತಿರಬೇಕು. ಇದುವೇ ಜೀವನದ ಬದಲಾವಣೆ. ಕಷ್ಟಗಳು ಕೇವಲ ಕೆಲವು ದಿನಗಳು ಮಾತ್ರ ಮುಂದೆ ಬರುತ್ತವೆ. ಮುಂದೆ ಬರುವ ದಿನಗಳು ಎಲ್ಲವೂ ಒಳ್ಳೆಯದೇ ಆಗಿರ್ತವೆ. ಆದರೆ ಪ್ರಯತ್ನ ಮಾಡುತ್ತಿರಬೇಕು ಅಷ್ಟೇ. ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ಜನರ ನಡುವೆ ಸಮಸ್ಯೆಗಳು ಹುಟ್ಟಿಕೊಳ್ಳಲು, ಉದ್ಭವಿಸಲು, ಸೃಷ್ಟಿಯಾಗಲು ಕಾರಣ ಎಂದರೆ ನಮ್ಮ ಮಾತಿನ ಧ್ವನಿಯಿಂದಲೇ. ಮಾತುಗಳು ಸರಳತೆಯಿಂದ ಕೂಡಿದರೆ ವಾತಾವರಣವು ಸರಳವಾಗಿ ಇರುತ್ತದೆ. ಅದಕ್ಕೆ ಇಲ್ಲಿ ನಾವು ಏನು ಹೇಳುತ್ತೇವೆ ಎನ್ನುವುದಕ್ಕಿಂತ ಯಾವ ರೀತಿ ಹೇಳುತ್ತೇವೆ ಎನ್ನುವುದೇ ಮುಖ್ಯ. ನಾವು ಮಾತಾಡುವ ಧ್ವನಿ ಸರಳವಾಗಿದ್ದರೆ ನಮ್ಮ ಜೀವನವು ಬದಲಾಗುತ್ತದೆ. ಮಾತೇ ಮಾಣಿಕ್ಯವಾಗಿರಬೇಕು. ಜೀವನದಲ್ಲಿ ನಮ್ಮ ಹೆತ್ತವರ, ತಂದೆ ತಾಯಿಯವರ ಪ್ರೀತಿ, ವಾತ್ಸಲ್ಯ, ಕಾಳಜಿ ಇದು ನಾವು ಹುಟ್ಟಿನಿಂದ ಕೊನೆಯವರೆಗೂ ತೋರುವ ಏಕೈಕ ಸಂಬಂಧವಾಗಿರುತ್ತದೆ. ಅದಕ್ಕಾಗಿ ಆ ಸಂಬಂಧವನ್ನು ಯಾವತ್ತೂ ಕಳೆದುಕೊಳ್ಳಬಾರದು. ತಂದೆ ತಾಯಿ ಕೊಟ್ಟ ಪ್ರೀತಿ ಸಮಾಜದಲ್ಲಿ ಯಾರೂ ತೋರಿಸಲ್ಲ. ತಂದೆ ತಾಯಿಯವರು ಬಿಟ್ಟು ಈ ಸಮಾಜದಲ್ಲಿ ಯಾರೂ ಇಲ್ಲ. ಅವರೇ ನಮಗೆ ಸರ್ವಸ್ವ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.